ಸರ್ ಹಾಗೆ ನೋಡಿದ್ರೆ ಕರ್ನಾಟಕದವರೇ ಏನಂದ್ರೆ ಹಣಕಾಸು ಸಚಿವರು ಇದ್ದಾರೆ, ನಿರ್ಮಲಾ ಸೀತಾರಾಮನ್ ಆಯ್ಕೆ ಆದಂತವ್ರು. ಈಗ ಅವರೇ ಈ ರೀತಿ ತಾರತಮ್ಯ ಮಾಡ್ತಿದ್ದಾರೆ ಅಂತ ಹೇಗೆ ಅದು? ನೋಡಿಯಪ್ಪ, ಈಗ ಅವರು ಭಾರತದ ಅವ್ರು ನ್ಯಾಯ ಕೊಡ್ತಾರೆ ಅಂತ ಇದ್ದ. ಈಗ ನಾನು ಅವ್ರು ಹೋಗಿ ರಿಕ್ವೆಸ್ಟ್ ಮಾಡಿದ್ದೆ. ಅವ್ರಿಗೇನು ರಿಕ್ವೆಸ್ಟ್ ಮಾಡಿದೆ ಅಂತ ಬೇಕಾದ್ರೆ ನಾನು ಇವತ್ತು ಪೇಪರ್ನ ರಿಲೀಸ್ ಮಾಡಕ್ಕೆ ಮಾಡ್ತಾ ಇದ್ದೀನಿ. ಅವರು ಓದ್ ಬಜೆಟ್ನ ಸ್ಟಾರ್ಟಿಂಗ್ ಹೇಳಿದೆ, ಅವ್ರು ಓದ್ ಬಜೆಟ್ನ ಅವ್ರು ಪಾಸ್ ಮಾಡ್ಕೊಂಡಿರೋಂಥ ಬಜೆಟ್ನ ಅದನ್ನು ರಿಲೀಸ್ ಮಾಡಲಿಲ್ಲ ಅಂತಂದರೆ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತದ? ಹೇಳಿಯಪ್ಪ. ಬೊಮ್ಮಾಯಿ ಕೇಳ್ಬೇಕು, ನೀವು ಮರೀದೆ ಕೇಳ್ಬೇಕು, ನೀವು ನಿಮ್ಮ ಟಿ ವಿಯವ್ರು ಹೋಗಿ ಕೇಳಬೇಕು. ಸ್ಟೆಂಟ್ ಅಂತ ಹೇಳ್ತೀರಲ್ಲಪ್ಪ, ನಿನ್ನ ಬಜೆಟಲ್ಲಿ ನೀನು ಓದಿದೆ, ಸೆಂಟ್ರಲ್ ಗೌರ್ಮೆಂಟ್ ಈ ಸ್ಕೀಮ್ ಎಲ್ಲ ಕೊಡ್ತಾ ಇದೆ ಅಂತ ನೀವು ಓದ್ಲಿಲ್ವಾ? ಕೇಳಬೇಕು. ಹೋರಾಟ ಇಲ್ಲಿಗೆ ಸೀಮಿತವಾಗಿರುತ್ತಾ ಅಥವಾ ಎಲ್ಲ ದಕ್ಷಿಣದ ರಾಜ್ಯಗಳನ್ನ ಒಂದುಗೂಡಿಸಿಕೊಂಡು ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋ ಪ್ಲಾನ್? ನೋಡಿಯಪ್ಪ, ಈಗ ಐ ಆಮ್ ಲಿಮಿಟೆಡ್ ಟು ಕರ್ನಾಟಕ ಅವ್ರವ್ರ ಹಕ್ಕು. ಈಗ ಕೇರಳವ್ರು, ಈಗ ನಮ್ಗೆ ಬರ್ತಿದ್ದಂಗೆ ಯಾರು ಹೇಳಿದ್ರು ಕೇರಳವ್ರು ಬರ್ತಾ ಇದ್ದಾರೆ 8ನೇ ತಾರೀಕು ಅಂತ. ಎಲ್ಲ ಹೋರಾಟ ಅವ್ರವ್ರು ಮಾಡ್ತಾರೆ. ಸರ್ ಹಾಗೆ ನೋಡಿದ್ರೆ ಕರ್ನಾಟಕದವರೇ ಏನಂದ್ರೆ ಹಣಕಾಸು ಸಚಿವರು ಇದ್ದಾರೆ, ನಿರ್ಮಲಾ ಸೀತಾರಾಮನ್ ಆಯ್ಕೆ ಆದಂತವ್ರು. ಈಗ ಅವರೇ ಈ ರೀತಿ ತಾರತಮ್ಯ ಮಾಡ್ತಿದ್ದಾರೆ ಅಂತ ಹೇಗೆ ಅದು? ನೋಡಿಯಪ್ಪ, ಈಗ ಅವರು ಭಾರತದ ಅವ್ರು ನ್ಯಾಯ ಕೊಡ್ತಾರೆ ಅಂತ ಇದ್ದ. ಈಗ ನಾನು ಅವ್ರು ಹೋಗಿ ರಿಕ್ವೆಸ್ಟ್ ಮಾಡಿದ್ದೆ. ಅವ್ರಿಗೇನು ರಿಕ್ವೆಸ್ಟ್ ಮಾಡಿದೆ ಅಂತ ಬೇಕಾದ್ರೆ ನಾನು ಇವತ್ತು ಪೇಪರ್ನ ರಿಲೀಸ್ ಮಾಡಕ್ಕೆ ಮಾಡ್ತಾ ಇದ್ದೀನಿ. ಅವರು ಓದ್ ಬಜೆಟ್ನ ಸ್ಟಾರ್ಟಿಂಗ್ ಹೇಳಿದೆ, ಅವ್ರು ಓದ್ ಬಜೆಟ್ನ ಅವ್ರು ಪಾಸ್ ಮಾಡ್ಕೊಂಡಿರೋಂಥ ಬಜೆಟ್ನ ಅದನ್ನು ರಿಲೀಸ್ ಮಾಡಲಿಲ್ಲ ಅಂತಂದರೆ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತದ? ಹೇಳಿಯಪ್ಪ. ಬೊಮ್ಮಾಯಿ ಕೇಳ್ಬೇಕು, ನೀವು ಮರೀದೆ ಕೇಳ್ಬೇಕು, ನೀವು ನಿಮ್ಮ ಟಿ ವಿಯವ್ರು ಹೋಗಿ ಕೇಳಬೇಕು. ಸ್ಟೆಂಟ್ ಅಂತ ಹೇಳ್ತೀರಲ್ಲಪ್ಪ, ನಿನ್ನ ಬಜೆಟಲ್ಲಿ ನೀನು ಓದಿದೆ, ಸೆಂಟ್ರಲ್ ಗೌರ್ಮೆಂಟ್ ಈ ಸ್ಕೀಮ್ ಎಲ್ಲ ಕೊಡ್ತಾ ಇದೆ ಅಂತ ನೀವು ಓದ್ಲಿಲ್ವಾ? ಕೇಳಬೇಕು. ಹೋರಾಟ ಇಲ್ಲಿಗೆ ಸೀಮಿತವಾಗಿರುತ್ತಾ ಅಥವಾ ಎಲ್ಲ ದಕ್ಷಿಣದ ರಾಜ್ಯಗಳನ್ನ ಒಂದುಗೂಡಿಸಿಕೊಂಡು ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋ ಪ್ಲಾನ್? ನೋಡಿಯಪ್ಪ, ಈಗ ಐ ಆಮ್ ಲಿಮಿಟೆಡ್ ಟು ಕರ್ನಾಟಕ ಅವ್ರವ್ರ ಹಕ್ಕು. ಈಗ ಕೇರಳವ್ರು, ಈಗ ನಮ್ಗೆ ಬರ್ತಿದ್ದಂಗೆ ಯಾರು ಹೇಳಿದ್ರು ಕೇರಳವ್ರು ಬರ್ತಾ ಇದ್ದಾರೆ 8ನೇ ತಾರೀಕು ಅಂತ. ಎಲ್ಲ ಹೋರಾಟ ಅವ್ರವ್ರು ಮಾಡ್ತಾರೆ.